ಮೈತ್ರಿ ವಿರುದ್ಧ ಮಾಜಿ ಸಚಿವ ಕೆಸಿ ನಾರಾಯಣಗೌಡ ಬೇಸರದ ನುಡಿಯಾಡಿದ್ದಾರೆ. ಕೆಆರ್ಪೇಟೆಯಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಈ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಕೆಆರ್ಪೇಟೆಯ ಕೆಸಿ ನಾರಾಯಣಗೌಡರು ಕಾರ್ಯಕ್ರಮವೊಂದರಲ್ಲಿ ಮೈತ್ರಿ ವಿಚಾರದಲ್ಲಿ ತಮಗಿರೋ ಅಸಮಾಧಾನದ ಬಗ್ಗೆ ಮಾತಾಡಿದ್ದಾರೆ. ಜೆಡಿಎಸ್ ಶಾಸಕರು ಮೈತ್ರಿ ಧರ್ಮ ಉಲ್ಲಂಘನೆ ಮಾಡಿದ್ದಾರೆ ಅಂತ ಕಾರ್ಯಕರ್ತರ ಸಭೆಯಲ್ಲಿ ಕೆಸಿ ನಾರಾಯಣಗೌಡರು ಆರೋಪ ಮಾಡ್ತಾರೆ. ಬಿಜೆಪಿ ಕಾರ್ಯಕರ್ತರನ್ನ ಕಡೆಗಣನೆ ಮಾಡ್ತಾರೆ, ನಮಗೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ತಿದೆ, ಹೀಗೆ ಆದರೆ ಹೈಕಮಾಂಡ್ಗೆ ದೂರು ಕೊಡೋಣ ಅಂತ ಕೆಸಿ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ. ಬಿಜೆಪಿ ಕಾರ್ಯಕರ್ತರಿಗೆ ಈ ಬಗ್ಗೆ ಭರವಸೆ ಕೂಡ ಕೊಟ್ಟಿದ್ದಾರೆ. ಕೆಆರ್ಪೇಟೆಯಲ್ಲಿ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ಅವತ್ತು ದಿನ ಕುಮಾರಣ್ಣವರ ಚುನಾವಣೆಯಲ್ಲಿ ಯಡಿಯೂರಪ್ಪ ವಿಜೇಂದ್ರ ಅವರೇ ಬಂದು ಮಾಡಿದಂತ ಸಂದರ್ಭದಲ್ಲಿ ನಾನು ತಂದವ್ರು ಕೊಡಿ ಸಾಧ್ಯ. ಆಮೇಲೆ ಕುಮಾರಣ್ಣ ನನ್ನ ಮನೆಗೆ ಬಂದ್ರು, ದೊಡ್ಡ ವ್ಯಕ್ತಿ. ನಾನು ಅವರ ಜೊತೆಲಿ ನಾನು 2 ವೈದ್ಯರಲ್ಲಿ ಶಾಸಕನಾಗಿ ಕೆಲಸ ಮಾಡಿದ್ರು. ನಾನು ದೊಡ್ಡತನ ತೋರಿದೆ, ದೊಡ್ಡದಾಗಿ ಕೆಲಸಗಳನ್ನು ಮಾಡಿದ್ರು. ಇವರು ನಮ್ಮನ್ನು ವಿಶ್ವಾಸಕ್ಕೆ ತಗೊಂಡಿದ್ರ ಚುನಾವಣೆಯಲ್ಲಿ ಎಲ್ಲರಿಗೂ. ಹಂಗೂ ನಾವು ಮೇಲ್ಬಿದ್ದು ಮಾಡಿದ್ದೀವಿ. ಅದು ನೋವಿಲ್ಲ. ಹಣಕಾಸು ಹಂಚೋದಕ್ಕೂ ನಾವು ಕೇಳಿಲ್ಲ, ಹಣಕಾಸನ್ನು ನಾವು ಕೇಳಿಲ್ಲ. ನಾವು ದೊಡ್ಡತನ ತೋರ್ತಾ ಇದ್ದೀವಿ, ಅದೇ ರೀತಿ ಅವರು ದೊಡ್ಡತನವನ್ನ ತೋರ್ಬೇಕು ಅಂತ ನಾನು ನಮ್ಮೆಲ್ಲರಿಗೂ ಹೇಳಿಕ್ ಬಯಸ್ತಾ ಇದ್ದೀನಿ. 1-2-3 ಜನ ಹೋಗಿ ಅವ್ರ ಮನೇಲಿ ಕುಂತ್ಕೊಳ್ಳೋರನ್ನ ನಾನು ಡೈಲಿ ವಾಟ್ಸಪ್ ನಲ್ಲಿ ನೋಡ್ತಾ ಇದ್ದೀನಿ. ಅಂತ ಜನರು ದೊಡ್ಡ ಅನುಕೂಲ ಆಗೋದಾದ್ರೆ ಆ ಪಾರ್ಟಿ ಸೇರ್ಕೊಂಡ್ಬಿಡೋದೇ ಒಳ್ಳೇದು ನೀವು ಅಂತ ಹೇಳಿಕ್ ಬಯಸ್ತಾ ಇದ್ದೀನಿ. ಹೇಳ್ಬೇಕಾಗ್ತದೆ. ಅವತ್ತು ದಿನ ಕುಮಾರಣ್ಣವರ ಚುನಾವಣೆ